ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಸುಲಭವಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಹೇಳ್ದಾಗೆ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ಸಂಜೆ ಟೀ ಜೊತೆ ಅಥವಾ ನೆಂಟರೆಲ್ಲ ದಿಢೀರಂತೆ ಯಾರಾದರೂ ಬಂದ್ರಲ್ಲ ಬೇಗನೆ ಮಾಡಿಕೊಡುವಂಥ ಒಂದು ತಿಂಡಿ ಇದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಫಸ್ಟ್ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಒಂದು ಮೊಟ್ಟೆ ಹಾಕಬೇಕು. ನೋಡಿ, ಒಂದು ಮೊಟ್ಟೆ ಬೇಕು. ಮೊಟ್ಟೆ ಹಾಕಿದ್ದೇನೆ. ಅದರ ಜೊತೆಗೆ 1 ಕಪ್ ಮೈದಾ. ನೋಡಿ, ಇದು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಮೈದಾ ಆದರೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಬೇಕಾದರೆ ಗೋಧಿ ಹಿಟ್ಟು ತಗೋಬೋದು. ಆಮೇಲೆ ಸ್ವಲ್ಪ ನೀರು, ಬೇಕಾದಷ್ಟು ನೀರು ಹಾಕೊಳ್ಳಿ. ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಅದರ ಜೊತೆಗೆ ನಮಗೆ ಸ್ವಲ್ಪ ಇದು ಕಲರಿಗೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೇನೆ. ಫುಡ್ ಕಲರ್ ಬೇಕಾದರೆ ಅದು ಕೂಡ ಹಾಕ್ಬೋದು. ಇಲ್ಲಾಂದರೆ ಈ ಥರ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಇರಬೇಕು. ನೀರು ಬೇಕಾದಷ್ಟು ನೋಡಿಕೊಂಡು ಒಮ್ಮೆಲೆ ಹಾಕಲಿಕ್ಕೆ ಹೋಗ್ಬಿಡಿ. ನೋಡಿಕೊಂಡು ಬೇಕಾದಷ್ಟು ಹಾಕಿ. ನೋಡಿ, ಇಷ್ಟು ಗಟ್ಟಿಯಲ್ಲಿ ಇರಬೇಕು. ಇದಕ್ಕಿಂತ ಜಾಸ್ತಿ ತೆಳು ಆಗಬಾರ್ದು. ಇಷ್ಟು ಗಟ್ಟಿ ಬೇಕು. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ನೋಡಿ, ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್, 1 ಅಥವಾ 1.5 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಅದು ಬಿಸಿಯಾಗಿ ಬರುವಾಗ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಅದೆಲ್ಲ ಫಸ್ಟ್ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಡಂಬಿ ಹಾಕಿದ್ದೇನೆ. ಅದು ಕಲರ್ ಚೇಂಜ್ ಆಗಿ ಆಗ್ತಾ ಬರುವಾಗ ಇದಕ್ಕೆ ಇದು ದ್ರಾಕ್ಷಿ ಹಾಕಿದ್ರಾಯಿತು. ಸ್ವಲ್ಪ ಇದು ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಫ್ರೈ ಆಗಿ ಬರುತ್ತಲ್ಲ, ಆವಾಗ ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಕಟ್ ಮಾಡಿಕೊಂಡು ಹಾಕಬೇಕು. ಅದು ನಾನಿಲ್ಲಿ ಒಂದು ಚಿಕ್ಕದೊಂದು ಬಾಳೆಹಣ್ಣು ತಗೊಂಡಿದ್ದೇನೆ. ಅದು ನೇಂದ್ರ ಬಾಳೆ ಅಂತ ಹೇಳ್ತೀವಲ್ಲ ಅದು. ಬೇರೆ ಬಾಳೆಹಣ್ಣು ಬೇಡ, ನೇಂದ್ರ ಇದ್ದರೆ ಅದು ಮಾತ್ರ ಹಾಕಿದ್ರಾಯಿತು. ಹಾಕಿದರೆ ಚೆನ್ನಾಗಿರುತ್ತೆ. ಇದು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಕಾಯಿ ತುರಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಬಾಳೆಹಣ್ಣು ಹಾಕಿದರೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಅದರಿಂದ ಬಾಳೆಹಣ್ಣು ಹಾಕಿ ಸ್ವಲ್ಪ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರ ಜೊತೆಗೇ 1 ಕಪ್ ಕಾಯಿ ತುರಿ ಹಾಕಿದ್ದೇನೆ. ಕಾಯಿ ತುರಿ ಹಾಕಿ ಸ್ವಲ್ಪ ಹೊತ್ತು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ, ಜಾಸ್ತಿ ಟೈಮ್ ಬೇಕಾಗಿಲ್ಲ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, 1-2 ಚಿಟಿಕೆ ಉಪ್ಪು, ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು, ಮತ್ತು ಸಕ್ಕರೆ, ಸಿಹಿ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ಸಕ್ಕರೆ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ 2.5 ಟೇಬಲ್ ಸ್ಪೂನು ಹಾಕಿದ್ದೇನೆ. 2.5 ಸ್ಪೂನು ಹಾಕಿದ್ದೇನೆ. ಅದು ಸಿಹಿ ನಿಮ್ಗೆ ಹೆಚ್ಚು ಕಮ್ಮಿ ಎಲ್ಲ ಬೇಕಾದರೆ ನೋಡಿಕೊಂಡು ಮಾಡ್ಕೋಬೋದು. ಎಷ್ಟು ಕಮ್ಮಿ ಬೇಕಾದರೆ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ಹೊತ್ತು ಇಡಬೇಕು ಆ ಥರ ಇಲ್ಲ. ನೋಡಿ, ಇದು ಆಯ್ತಿದು. ಆಮೇಲೆ ನೋಡಿ, ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ನಾವು ಫಸ್ಟ್ ರೆಡಿ ಮಾಡಿ ಇಟ್ಟಿದ್ದ ಹಿಟ್ಟುಂಟಲ್ಲ, ಅದರಿಂದ ಈ ಥರ ದೋಸೆ ಮಾಡ್ಕೋಬೇಕು. ಅದು ದೋಸೆ ಮಾಡುವಾಗ ಜಾಸ್ತಿ ತೆಳುವೂ ಆಗಬಾರ್ದು ಮತ್ತು ಜಾಸ್ತಿ ದಪ್ಪನೂ ಆಗಬಾರ್ದು. 1 ಸೌಟು ಹಿಟ್ಟು ತಗೊಂಡ್ರೆ ಆಯಿತು. ನೋಡಿ, ಈ ಥರ ದೋಸೆ ಮಾಡ್ಕೊಳ್ಳಿ. ಇದು ಬೇಗನೆ ಆಗುತ್ತೆ. ಮೈದಾ ಅದರಿಂದ ಇದು ಜಾಸ್ತಿ ಹೊತ್ತು ಕಾಯಿಸಬೇಕು ಆ ಥರ ಏನೂ ಇಲ್ಲ, ಬೇಗನೆ ಆಗುತ್ತೆ. ಆಮೇಲೆ ನೋಡಿ, ಮೇಲ್ಗಡೆ ಸ್ವಲ್ಪ ತುಪ್ಪ ಈ ಥರ ಬ್ರಷ್ ಮಾಡ್ಕೊಳ್ಳಿ. ಒಂದು ಕಡೆ ಆದ ನಂತರ ಇನ್ನೊಂದು ಕಡೆ ಸ್ವಲ್ಪ ಹೊತ್ತು ಇನ್ನೊಂದು ಕಡೆ ಹಾಕಿ. ನೋಡಿ, ಈ ಥರ. ಇದು ದೋಸೆ ಮಾಡುವಾಗ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಕರೆಕ್ಟಾಗಿ ಬರಲ್ಲ. ನೋಡಿ, ಇದೇ ಥರ ಎಲ್ಲ ದೋಸೆನೂ ಮಾಡ್ಕೊಳ್ಳಿ. ನೋಡಿ, ದೋಸೆ ಎಲ್ಲ ಮಾಡ್ಕೊಂಡಿದ್ದೇನೆ. ಆಮೇಲೆ ನೋಡಿ, ಒಂದೊಂದೇ ದೋಸೆ ತೆಗೆದು ನೋಡಿ, ದೋಸೆ ಈ ಥರ ಉಲ್ಟಾ ಮಾಡ್ಕೋಬೇಕು. ಆಮೇಲೆ ನಾವು ರೆಡಿ ಮಾಡಿಟ್ಟಿದ್ದ ಇದು ತೆಂಗಿನಕಾಯಿ ಅದೆಲ್ಲ ಉಂಟಲ್ಲ, ಅದು ನೋಡಿ ಈ ಥರ ಬೇಕಾದಷ್ಟು ಎಷ್ಟು ನಾವು ಹಾಕ್ತೀವೋ ಅದಕ್ಕೆ ಬೇಕಾದಷ್ಟು. ಜಾಸ್ತಿ ಕಮ್ಮಿ ಮಾಡೋದು ಬೇಡ, ಸ್ವಲ್ಪ ಇರಬೇಕು. ನೋಡಿ, ಈ ಥರ ಇರಬೇಕು. ಆಮೇಲೆ ನಾನು ಇದರಲ್ಲಿ ತೋರಿಸೋ ಅದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾವು ಇದು ರೋಲ್ ಮಾಡ್ತೀವಲ್ಲ ಅದೇ ಥರ ರೋಲ್ ಮಾಡಿದ್ರೆ ಆಯಿತು. ನೋಡಿ, ಈ ಥರ ಚೆನ್ನಾಗಿ ಟೈಟಾಗಿ ಸ್ವಲ್ಪ ಈ ಥರ ರೋಲ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ನೋಡಿ, ಅದು ಹಾಗೇನೆ ಮಾಡಿದರೆ ಅಲ್ಲೇ ಅದು ಗಟ್ಟಿಯಾಗಿ ಅಂಟಿಕೊಳ್ಳುತ್ತೆ. ಬೇರೆ ಮೈದಾ ನೀರು ಅದು ಏನೂ ಬೇಡ. ಚೆನ್ನಾಗಿ ಅದು ಅಲ್ಲಿ ಕರೆಕ್ಟಾಗಿ ನಿಲ್ಲುತ್ತೆ, ಅದು ಟೈಟಾಗಿ ನಿಲ್ಲುತ್ತೆ. ಇದೇ ಥರ ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಎಲ್ಲನೂ ಈ ಥರ ಮಾಡ್ಕೊಂಡಿದ್ದೇನೆ. ನಾನು ತೊಗೊಂಡ ಕಾಯಿ ತುರಿ ಆಮೇಲೆ ಮೈದಾ ಅದರಲ್ಲೆಲ್ಲ ಇಷ್ಟು ಸ್ನ್ಯಾಕ್ಸ್ ಆಗಿದೆ ಕಾಣುತ್ತಲ್ಲ, ಇಷ್ಟು ಉಂಟು ಇದರಲ್ಲೇ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡುವಂಥ ಒಂದು ತಿಂಡಿ ಅಂತ. ತುಂಬಾ ಸುಲಭ ಇದು ಮಾಡಲಿಕ್ಕೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಸಂಜೆ ಟೀ ಜೊತೆ ಏನಾದರೂ ಬೇಕು ಅಂದರೆ ಅಥವಾ ಮನೆಗೆಲ್ಲ ಯಾರಾದರೂ ನೆಂಟರೆಲ್ಲ ದಿಢೀರಂತ ಯಾರಾದರೂ ಬಂದ್ರಲ್ಲ ಬೇಗನೆ ಮಾಡಿ ಕೊಡ್ಬೋದು. ಈ ಒಂದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿರುತ್ತೆ. ನೀವು ಮಾಡಿ ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.